ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮರಬ್ಬಿಹಾಳು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ವಿಕಲಚೇತನರೆಲ್ಲರೂ ಕೂಡಿಕೊಂಡು ದಿನಾಂಕ 26/5/2026 ಅಂಗವಿಕಲರ ಶೇಕಡ 5% ಹಣ ಅಂಗವಿಕಲರ ಕಲ್ಯಾಣಕ್ಕಾಗಿ ಬಳಸಲು ಹಾಗೂ ವಿವಿಧ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಮರಬ್ಬಿಹಾಳು ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಮರಬ್ಬಿಹಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗವಿಕಲರು ತಮ್ಮ ವಿವಿಧ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ನಾಯಕತ್ವದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಂಗಪ್ಪ ದಾಸರ್ ಮಾತನಾಡಿ, ಅಂಗವಿಕಲರು ಅತ್ಯಂತ ಸಂಕಷ್ಟದ ಜೀವನ ನಡೆಸುತ್ತಿದ್ದಾರೆ. ಅಂಗವಿಕಲರು ಸಮಾಜದ ಸರ್ಕಾರದ ನೆರವಿಲ್ಲದೆ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ. ಅಂಗವಿಕಲರಿಗೆ ಸರ್ಕಾರದ ಸೌಲಭ್ಯಗಳಿದ್ದರೂ ಸರಿಯಾಗಿ ಸಿಗುತ್ತಿಲ್ಲ. ಪಂಚಾಯಿತಿಯ ಶೇಕಡ 5% ಅಂಗವಿಕಲರ ಅನುದಾನ ಸಮುದಾಯ ಎಂಬ ಆದೇಶವನ್ನಿಟ್ಟುಕೊಂಡು ಅಂಗವಿಕಲರ ಕಲ್ಯಾಣಕ್ಕೆ ಬಳಸುತ್ತಿಲ್ಲ. ಇದು ಬದಲಾಗಿ ಅಂಗವಿಕಲರ ಕಲ್ಯಾಣಕ್ಕೆ ಹಣ ಬಳಕೆಯಾಗಬೇಕು ಎಂದು ಒತ್ತಾಯಿಸಿದರು. ಒಕ್ಕೂಟದ ತಾಲೂಕು ಅಧ್ಯಕ್ಷ ಬಿ ರೇಣುಕಾ ಮಾತನಾಡಿ, ಅಂಗವಿಕಲರು ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಕಷ್ಟದ ಜೀವನ ನಡೆಸುತ್ತಿದ್ದಾರೆ. ಅವರಿಗೆ ಮನೆ ಜಾಗದ ಸಮಸ್ಯೆಗಳಿವೆ, ಕುಟುಂಬದ ಸಮಸ್ಯೆಗಳು, ಶಿಕ್ಷಣ, ಆರೋಗ್ಯದ ಸಮಸ್ಯೆಗಳು ಬಹಳಷ್ಟಿವೆ. ಇವುಗಳಿಗೆ ಪಂಚಾಯಿತಿಗಳು ಸ್ಪಂದಿಸಲು ಸಾಧ್ಯವಾಗಬೇಕು ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಮುಖಂಡರಾದ ಎನ್ ನಾಗರತ್ನ ಉಪಸ್ಥಿತರಿದ್ದರು. ಪಂಚಾಯಿತಿಯ ಶೇಕಡ 5% ಹಣ ಅಂಗವಿಕಲರ ಕಲ್ಯಾಣಕ್ಕಾಗಿ ಬಳಕೆಯಾಗಬೇಕು. ಪಂಚಾಯಿತಿಯ ಎಲ್ಲ ಅಂಗವಿಕಲರ ಮನೆಗಳಿಗೆ ಅಂಗವಿಕಲ ಸ್ನೇಹಿ ಶೌಚಾಲಯ ನಿರ್ಮಾಣ ಮಾಡಿಕೊಡಬೇಕು. ಪಂಚಾಯಿತಿಯ ಎಲ್ಲ ಅಂಗವಿಕಲರಿಗೆ ಉದ್ಯೋಗ ಜಾಬ್ ಕಾರ್ಡ್ ನೀಡಬೇಕು. ಎಲ್ಲರಿಗೂ ಉದ್ಯೋಗ ನೀಡಬೇಕು. ಪಂಚಾಯಿತಿ ಎಲ್ಲ ಅಂಗವಿಕಲರಿಗೆ ವಸತಿ ನಿವೇಶನ ಕೊಡಬೇಕು. ಪಂಚಾಯಿತಿಯ ಎಲ್ಲ ಅಂಗವಿಕಲರಿಗೆ ಅಂತ್ಯೋದಯ ಅನ್ನ ಪಡಿತರ ಚೀಟಿ ನೀಡಬೇಕು. ಪಂಚಾಯಿತಿ ಕೇಂದ್ರದಲ್ಲಿ ಅಂಗವಿಕಲರ ಭವನ ನಿರ್ಮಾಣ ಮಾಡಬೇಕು ಎಂಬ ಬೇಡಿಕೆಗಳುಳ್ಳ ಮನವಿ ಪತ್ರವನ್ನು ಪಂಚಾಯಿತಿ ಕಾರ್ಯದರ್ಶಿಗಳಾದ ಕೊಟ್ರೇಶ್ವರಿಗೆ ಸಲ್ಲಿಸಲಾಯಿತು. ಆದೇಶ ಮಾಡಿ ಅದನ್ನ ದೊಡ್ಡ ರಂಪ ಮಾಡಿದ್ದಾರೆ. ಅಂಗವಿಕಲರಿಗೆ ಅದು ಬಳಸಲಿಕ್ಕೆ ಇರೋದಿಲ್ಲ. ಮೋರ್ಗೆರೆಯಲ್ಲಿ ಹೋಗಿದ್ದೆ, ಒಬ್ಬ ಅಂಗವಿಕಲ ಬೆಡ್ ರಿಡದಾನೆ, ಹಾಸಿಗೆ ಮೇಲಿದಾನ. ಅವ್ನ ಮನೆಗೆ ಹೋಗಿ ನಾವು ಮಾತಾಡ್ಸ್ಕೊಂಡ್ ಬಂದೀವಿ. ಮೋರ್ಗೆರೆಯಲ್ಲಿ ಇರ್ತಕ್ಕಂಥ ಒಬ್ಬನೇ ಅವನಿಗೆ ಅದು ಹೋಗ್ಲಿಕ್ಕೆ ಕಷ್ಟ. ಆಸ್ಪತ್ರೆಗೆ ಹೋಗಕ್ಕೆ ದುಡ್ಡಿಲ್ಲ, ಹೌದಾ? ಅದಕ್ಕೆ ದಾರಿ ಮೇಲೆ ಕರ್ಕೊಂಡು ಹೋಗ್ಬೇಕು. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ದಾವಣಗೆರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಕಾರ್ ಬಾಡಿಗೆ ಮಾಡಬೇಕು. ಕಾರ್ ಬಾಡಿಗೆ ಮಾಡ್ಕೊಂಡೇ ಕರ್ಕೊಂಡು ಹೋಗ್ಬೇಕು. ಅಂಗವಿಕಲನ ಬಸ್ಸಲ್ಲಿ ಕರ್ಕೊಂಡು ಹೋಗಂತ ಪರಿಸ್ಥಿತಿ ಅವ್ನಿಗಿಲ್ಲ. ಹೋಗಿರಿ, ಅವನ ಹೆಸರು ಮರ್ತಿದ್ದೀನಿ ನಾನು, ಹೌದಾ? ಎಲ್ಲಿ ಬರ್ತದೆ ಗೊತ್ತಾ? ಇಟ್ಟಿ ರೋಡ್ ಹೋಗ್ತದಲ್ಲ, ಆ ದಾರಿ ಎಲ್ಲಿ ಬರ್ತದ ಅವ್ರ ಮನೆ ಅಂದ್ರೆ ಕಾರ್ ಮಾಡ್ಕೊಂಡೇ ಕರ್ಕೊಂಡು ಹೋಗ್ಬೇಕು. ಅವ್ನು ಒಂದೇ ಒಂದು ರಿಕ್ವೆಸ್ಟ್ ಏನು ಗೊತ್ತಾ? ಸರ್ ಹೆಂಗಾರ ಮಾಡಿ ಕಾರ್ ಮಾಡ್ಕೊಂಡು ಹೋಗಿ ಸಹಾಯ ಆಗಬೇಕು ಅಂತ ಅವ್ನು ರಿಕ್ವೆಸ್ಟ್. ಕಾರ್ ಮಾಡ್ಕೊಂಡು ಹೋಗಕ್ಕ ಒಬ್ಬ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಐತೆ, ಡಾಕ್ಟರ್ ಪರ್ಸೆಂಟ್ ಐತೆ, ಆಸ್ಪತ್ರೆ ಐತೆ. ಅವ್ನಿಗೆ ಕಾಯಿಲೆ ಬಂದತ್ತೆ, ಆಸ್ಪತ್ರೆಗೆ ಹೋಗೋಂಥದ್ದು ಇರ್ತದೆ. ಆದರೆ ಅವ್ನಿಗೆ ಆಸ್ಪತ್ರೆಗೆ ಹೋಗೋಕ್ಕಾಗಿಲ್ಲ. ಕೊನೆಗೆ ಏನಾಗ್ತಪ್ಪ ಅಂತ ಹೇಳಿದ್ರೆ ಅವ್ನ ಮನೆಯಲ್ಲಿ ಸತ್ತೋದ. ಯಾಕಂದ್ರೆ ಸಮೂಹ ಅಂತ ಪರ ಬಳಸಿರಲ್ಲ, ಹಂಗಾಗಿ ಅದಕ್ಕೆ ಜಾರಿ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಅಂಗವಿಕಲರಿಗೆ ಫೀಸ್ ಕಟ್ಟಕ್ಕಾಗಲ್ಲ ಗೊತ್ತಾ? ಎಷ್ಟೋ ಜನ ಅಂಗವಿಕಲರಿಗೆ ಬಸ್ ಪಾಸ್ ಮಾಡ್ಸಕ್ಕಾಗಲ್ಲ. ಯಾಕಂತ ಹೇಳಿದ್ರೆ 660 ರೂಪಾಯಿ ಕೊಟ್ಟು ಬಸ್ ಪಾಸ್ ಮಾಡಿಸ್ತಾರೆ ನಮ್ಮ ಅಂಗವಿಕಲ. ಒಂದೊಂದ್ಸಲ 650 ರೂಪಾಯಿ ಕೊಟ್ಟು ಅಂಗವಿಕಲರಿಗೆ ಬಸ್ ಪಾಸ್ ಮಾಡಿಸ್ಕೊಟ್ರೆ ಅವ್ನಿಗೊಂದು ಉಚಿತವಾಗಿ ಕೊಟ್ಟಂಗೆ ಹಾಕಂತಾನೆ. ಅವ್ನಿಗೆ ಕೆಲಸ ಇರಲಿ ಬಿಡ್ಲಿ, ಕೆಲಸ ಇದ್ದಾಗ ಹೋಗಕ್ಕೆ ಅನುಕೂಲ ಆಗ್ತಾನೆ. 660 ರೂಪಾಯಿ ಖರ್ಚು ಮಾಡೋದು ತಪ್ಪ. ಈ ಥರದೊಂದು ಅವಕಾಶ ಎಲ್ಲ ಶೇಕಡ 5% ಹಣ ಏನು ಬಳಸ್ಬೇಕು ಅನ್ಕೊಂಡಿವಲ್ಲ, ಆ ಥರ ಶೇಕಡ 5% ಹಣ ಬಳಕೆ ಮಾಡೋದ್ರಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥ ನಾವು ಗಮನಿಸ್ತೀವಿ. ಹಂಗಾಗಿ ನಾವು ಸರ್ಕಾರ ಕೇಳ್ತಾ ಇದೀವಿ. ಏನು ಕೇಳಕತ್ತೀವಪ್ಪ ಅಂತ ಹೇಳಿದಪ್ಪ ಅಂದ್ರೆ, ಅಂಗವಿಕಲರಿಗೆ ಎಲ್ಲ ರೀತಿಯ ನೆರವನ್ನ ಕೊಡಬೇಕು. ಎಲ್ಲ ರೀತಿಯ ನೆರವನ್ನ ಕೊಡಬೇಕು. ಉದಾಹರಣೆ ನಾನು ನಿಮಗೆ ಎಂದು ಹೇಳ್ತೀನಿ. ಅಂಗವಿಕಲರ ಕುಟುಂಬದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಉದ್ಯೋಗ ಮಾಡದೇ ಒಂದು ಸವಾಲು. ಈಗ ಇವ್ರದೊಂದು ಎಡಗೈ ತೊಂದರೆ ಐತಿ. ಈಗ ಹುಡುಗ ನಿಮ್ಮ ಹೆಸರೇನಪ್ಪ? ಅರ್ಜುನ್ ಒಂದು ಎಡಗೈ ತೊಂದರೆ ಆಯ್ತು, ಹೌದಾ? ಎಡಗೈ ತೊಂದರೆ ಇರುವಾಗ ಏನಾಗ್ತದೆ ಅಂತಂದ್ರೆ, ಎಡಗೈ ಸಪೋರ್ಟ್ ಇರ್ತಕ್ಕಂಥ ಕೆಲಸಗಳನ್ನ ಮಾಡೋಕ್ಕೆ ಆಗಲ್ಲ, ಹೌದಾ? ಎಡಗೈ ಬೇಕಾದ್ರೆ ಬಲಗೈ ಸಪೋರ್ಟ್ ಇರ್ತಕ್ಕಂಥ ಕೆಲಸಗಳನ್ನ ಮಾಡಬಹುದು.